ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಕಡ್ಲಿ ಬೇಳೆದು ಕೋಸಂಬರಿ ಮತ್ತು ಮಾವಿನಕಾಯಿದು ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಬೆಂಗಳೂರು ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ತುಂಬು ತೆಗೆದುಬಿಟ್ಟು ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ತೆಗೆದುಬಿಟ್ಟು ನಾವು ಅದನ್ನು ಮಧ್ಯದಲ್ಲಿ ಹೆಚ್ಚಿ ಅದರೊಳಗೆ ಕೇರು ಇರ್ತದೆ, ಆ ಕೇರನ್ನ ತಕ್ಕೊಂಬಿಡ್ಬೇಕು. ಇದೇ ನೋಡಿ ಕೇರು ಅಂತಂದರೆ ಇದನ್ನು ಹಾಕಬಾರ್ದು, ಅದಕ್ಕೋಸ್ಕರ ತೆಗೆದುಬಿಡ್ಬೇಕು. ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದು ನೀಟಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡು ಸಣ್ಣಗೆ ಹೆಚ್ಕೋಬೇಕು ನೋಡಿ. ಇದನ್ನು ಈ ಥರ ಸಣ್ಣಗೆ ಹೆಚ್ಕೋಬೇಕು. ಹೆಚ್ಕೊಂಡು ಒಂದು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಆ ಕಾಯಿಗಳೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ತಟ್ಟೆ ಇಟ್ಟು ಮುಚ್ಚಿಬಿಡಬೇಕು. ಇದು ಈ ಥರ ಮೆತ್ತಗಾಗಬೇಕು ನೋಡಿ. ಅಲ್ಲಿ ತನಕ ಇದನ್ನ ಬೇಯಿಸ್ಕೊಂಬಿಡಿ. ಬೇಯಿಸಿ ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಇಟ್ಬಿಡಿ. ಅಷ್ಟರಲ್ಲೇ ನಾವು ಅದು ತಣ್ಣಗಾಗಿತ್ತಲ್ಲ, ಆ ತಣ್ಣಗಾದ್ಮೇಲೆ ಅದನ್ನು ಮಾವಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನಾವು ಈ ಕಡೆ ಒಂದು ಬೌಲ್ನಲ್ಲಿ ಒಂದು ಕಪ್ಪಿನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಅದನ್ನು ಕಲಿಸಿ ಪಕ್ಕಕ್ಕೆ ಇಟ್ಕೊಂಬಿಡೋಣ. ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆ ತೊಗೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಪೇಸ್ಟು, ಆ ಪೇಸ್ಟ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಅಷ್ಟರಲ್ಲಿ ಇದು ಬೆಲ್ಲ ಕರಗಿರ್ತದೆ, ಅದನ್ನು ಸೋಸ್ಕೊಂಬಿಡ್ಬೇಕು ಒಂದು ಸಲ. ಇದೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಹಾಕಿ ಕಲಿಸ್ಬೇಕು. ಅದನ್ನು ಕಲಿಸ್ಬಿಟ್ಟು ನಾವು ಅದಕ್ಕೆ ತಣ್ಣ ನೀರನ್ನ ಹಾಕ್ಕೋಬೇಕು. ಅದನ್ನ ತಣ್ಣ ನೀರು ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರನೇ. ಈಗ ಇದಕ್ಕೆ ಏಲಕ್ಕಿ ಮತ್ತು ಮೆಣಸಿನ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಇದು ಬರಲಿಕ್ಕೇ ಇದ್ರದ್ದು ಸ್ಪೆಷಲ್ ಒಂದು ಇದು ಅಂತಂದರೆ ಪಚ್ಚಕರ್ಪೂರನ ಸ್ವಲ್ಪ ಹಾಕಿರಿ, ಜಾಸ್ತಿ ಹಾಕಬೇಡ್ರಿ, ಕಹಿ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ಹಾಕೋದ್ರಿಂದ ಇದ್ರದ್ದು ಘಮ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ನಾವು ಇದನ್ನು ಒಂದು ಸೋಸೋದ್ರಿಂದ ಸೋಸ್ಕೊಂಬಿಡಬೇಕು. ಸೋಸ್ಕೊಂಡ್ರೆ ಈ ಥರ ತಿಳಿಯಾಗಿ ನೀಟಾಗಿ ಬರ್ತದೆ ನೋಡ್ರಿ ಜ್ಯೂಸು. ಈಗ ಈ ಜ್ಯೂಸು ರೆಡಿಯಾಗಿದೆ ನೋಡಿ. ಒಂದು ಮೇಲೆ ತುಳಸಿ ಇಟ್ಬಿಟ್ಟು ರಾಮನವಮಿಗೆ ಪಾನಕ ರೆಡಿ ನೋಡಿರಿ. ಮಾವಿನಕಾಯಿ ಪಾನಕ ರೆಡಿ. ಈಗ ಇನ್ನೊಂದು ನಾವು ಕಡಲೆಬೇಳೆದು ಕೋಸಂಬರಿ ಮಾಡಿ ತೋರಿಸ್ತಾ ಇದನ್ನು ನಾನು ಮೊದಲೇ ನೆನೆ ಇಟ್ಕೊಂಡಿದ್ದೆ. ಕಡಲೆಬೇಳೆ ಎಲ್ಲ ನೆಂದಿದೆ. ಈ ಸೌತೆಕಾಯಿನ ತೊಗೊಂಡು ಈ ಸೌತೆಕಾಯಿನ ಹೆಚ್ಚಿ ಈ ಥರ ತೆಗೆಯೋದ್ರಿಂದ ಕಹಿ ಇರೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಆ ಥರ ಮಾಡಬೇಕು. ನಾವು ಈ ಸೌತೆಕಾಯಿನ ಚಾಕುನಿಂದ ಈ ಥರ ಮಾಡಬೇಕು, ಕೊಚ್ಚೋದು ಅಂತ ಹೇಳ್ತೀವಿ. ಆ ಕೊಚ್ಚಿ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆ ನಾವು ಹಸಿ ಕೊಬ್ಬರಿನ ಸ್ವಲ್ಪ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಹಸಿ ಕೊಬ್ಬರಿ ಹಾಕಿ ಅದಕ್ಕೊಂದು ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿನ ಸಾಕು. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕು. ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇವೆಲ್ಲದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನ ಪೇಸ್ಟ್ ಮಾಡ್ಕೊಂಬಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನಾವು ಕಡಲೆಬೇಳೆ ನೆಂದಿತ್ತಲ್ಲ, ಆ ಕಡಲೆಬೇಳೆನ ಒಂದು ಇದರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಅಬಡ ಕುಟ್ಕೋಬೇಕು. ಅಂದರೆ ಪೂರ್ತಿ ಸಣ್ಣಗೋಲ್ಲ, ಪೂರ್ತಿ ಮೆತ್ತಗಲ್ಲ, ಈ ಥರ ಅಬಡ ಕುಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಅದನ್ನು ಯಾವ ಪಾತ್ರೆ ಮಾಡ್ತೀವಿ ಅದರಲ್ಲಿ, ಆ ಪಾತ್ರೆಯಲ್ಲಿ ಇದನ್ನೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಳಿ. ನಾವು ಕೊಚ್ಚಿದಂಥ ಸೌತೆಕಾಯಿ ಇತ್ತಲ್ಲ ಅದನ್ನು ಅದರಲ್ಲಿ ಹಾಕ್ಕೋಬೇಕು. ಪೇಸ್ಟ್ ಮಾಡಿದಂಥ ಕೊಬ್ಬರಿದು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಇಂಗು ಹಾಕಬೇಕು. ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕು. ಅದಕ್ಕೆ ಈಗ ನಾವು ಫಸ್ಟ್ ಈ ಕಡೆ ಪಕ್ಕಕ್ಕೆ ಒಗ್ಗರಣೆನ ಮಾಡಿ ಇಟ್ಕೊಂಬಿಡೋಣಂತೆ. ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಕಾದ ತಕ್ಷಣ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಇಂಗು ಎಲ್ಲ ಹಾಕಿ ಅದು ಸ್ವಲ್ಪ ಕೈಯಾಡಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ. ಈ ಕಡೆ ಇದಕ್ಕೆಲ್ಲ ಹಾಕಿದ್ವಲ್ಲ ಇಂಗು, ಅದರಲ್ಲಿ ಸ್ವಲ್ಪ ಮಾವಿನಕಾಯಿ ತುರಿನೂ ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನ ಒಂದು ಸಲ ಎಲ್ಲದನ್ನೂ ಕಲಿಸ್ಕೊಂಬಿಡಿ. ಅದನ್ನ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಸಕ್ಕರೆ ಇಷ್ಟು ಹಾಕ್ಬಿಟ್ಟು ಇಟ್ಕೊಂಡಿದ್ವಲ್ಲ ತಣ್ಣಗಾಗಿದೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಒಂದು ಸಲ ಕೈ ಆಡ್ಕೊಂಬಿಡಿ. ಎಲ್ಲ ಕೈ ಆಡ್ಕೊಂಬಿಟ್ರೆ ಕಡಲೆಬೇಳೆ ಕೋಸಂಬರಿನೂ ರೆಡಿ ನೋಡಿರಿ. ಈಗ ರಾಮನವಮಿಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.